ಇಂದು ನನಗೆ ಹಾಕಿಕೊಂಡು ಕರ್ನಾಟಕ ರಾಜ್ಯ ರೈತ ಹಸಿರು ಸೇನೆ ವತಿಯಿಂದ ಬಿಗುಡಿ ಮುಖ್ಯ ಇಂಜಿನಿಯರಿಂಗ್ ಕಚೇರಿ ಎದುರುಗಡೆ ಅನಿರ್ದಿಷ್ಟವಾದ ಒಂದು ಧರಣಿ ಏಪ್ರಿಲ್ 1ನೇ ತಾರೀಕು ತೆಗೆದುಕೊಂಡು 15ನೇ ತಾರೀಕು ನಿರಂತರ ನೀರು ಇಳಿಸ್ಬೇಕನ್ನುವಂಥ ಒಂದು ಬೇಡಿಕೆ ಈ ನಮ್ಮ ಯಾದಗಿರಿ ಮತ್ತು ಕಲಬುರಗಿ ರಾಯಚೂರು ಬಿಜಾಪುರ ಜಿಲ್ಲೆಯ ಜನರ ಒಂದು ಆಶೆ. ಇವತ್ತು ಸಲಹೆ ಸಮಿತಿ ಒಳಗೆ ಏನು ತೀರ್ಮಾನ ತೊಗೊಂಡ್ರ 10ನೇ ತಾರೀಕು ನೀರು ಹರಿಸ್ತೀವಿ ಅಂತ ಹೇಳಿ ಒಂದು ಆದೇಶನ ಒಂದು ಆಗಿದೆ. ಅದು ಕೂಡ ನಾವು ಖುಷಿ ಪಡ್ತೀವಿ. ಅದರ ಜೊತೆಗೆ ಇನ್ನೊಂದು 5 ದಿನ ನೀರು ಬಿಟ್ಟರೆ ಈ ಭಾಗದ ರೈತರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ತಾನುವಂಥದ್ದು. ಇವತ್ತಿಲ್ಲಿ ಹೋರಾಟ ಮಾಡ್ತಕ್ಕಂಥ ರೈತ ಸಂಘದ ಪದಾಧಿಕಾರಿಗಳಿಗೆ ಯಾರಿಗೂ ನೀರಿನ ಅವಶ್ಯಕತೆ ಇಲ್ಲ. ಇವತ್ತು ತಾಲೂಕಿನ ಜನರಿಗೆ ಇದು ಪ್ರತಿ ವರ್ಷ ನಡೀತಾನೆ ಇದೆ. ಇದು ಸರ್ಕಾರಕ್ಕೂ ಗೊತ್ತು ಮತ್ತು ವಿರೋಧ ಪಕ್ಷದವರಿಗೂ ಗೊತ್ತು ಇಲ್ಲಿ ಸಮಸ್ಯೆ ಏನೈತಿ ನಾರಾಯಣಪುರ ಹಿಡದಂಗೆ ಅನ್ನುವಂಥದ್ದು. ಆದರೂ ಕೂಡ ನಿರಂತರವಾಗಿ ರೈತರ ಜೊತೆ ಒಂದು ಚೆಲ್ಲಾಟ ಆಡುವಂಥ ಒಂದು ಕೆಲಸ ನಿರಂತರವಾಗಿ ನಡೀತಿದೆ. ಕಾರಣ ಏನಂತಂದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂಥದ್ದು ಒಂದು ಸ್ಪಷ್ಟ. ಮತ್ತು ಇಲ್ಲಿ ರೈತರು ಏನೋ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ನಮ್ಮ ರಾಜಕಾರಣಿಗಳ ಒಂದು ಮನಸ್ಥಿತಿ. ಇವತ್ತು ನಾವು ನೋಡ್ರಿ ಮೈಸೂರು, ಮಂಡ್ಯ, ಬೆಂಗಳೂರು ಭಾಗ ನೋಡ್ರಿ ರೈತರು ಅವತ್ತು ಇಲ್ಲಿ ಸ್ಟ್ರೈಕ್ ಮಾಡೋದು ಭಾಳ ಕಡಿಮೆ. ಅವರು ಸ್ಟ್ರೈಕ್ ಮಾಡೋ ಜಾಗಕ್ಕೆ ಶಾಸಕರು, ಸಚಿವರು, ಸರ್ಕಾರ ಹೋಗಿ ಸ್ಪಂದಿಸ್ತದೆ. ಇಲ್ಲಿ ಕುಂತೀವಿ ಅಂತಂದ್ರೆ ಏನು ಕೇಳಿರಲ್ಲ, ಮುಂದೆ ಹೋಗ್ತಿರ್ತಾರೆ, ಮುಂದೆ ಬರ್ತಾರೆ, ಬಿಡೋ ಕುಂತಾರಂತ ಮಾಡ್ತಾರ ಹೋಗ್ತಾರ ಅಂತ ಹೇಳ್ತಾರೆ. ಇವತ್ತು ಆಗಲೇ ರಾಜ್ಯಾಧ್ಯಕ್ಷ ನಮ್ಮ ಜಿಲ್ಲಾಧ್ಯಕ್ಷರು ಮಾತಾಡಿ ಹೇಳಿದ್ರು, ನಮ್ಮ ರೈತರೆಲ್ಲ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ. ನಾವು ಜಿಲ್ಲಾಧ್ಯಕ್ಷರು ಹೇಳ್ತೀವಿ, ಗೌಡ್ರ ರೈತ ಕಾಲ ಅದು ಈಗ ಆತ್ಮಹತ್ಯೆ ಮಾಡಿಕೊಳ್ಳಲ್ಲ, ಎಣ್ಣೆ ಕುಡಿಸಂತ ಕಾಲ ಅದು. ಈಗ ಅವ ಯಾವ ಸರ್ಕಾರ ನಡೆಸೋದಿರಲಿ, ಸಚಿವರಿರಲಿ, ಶಾಸಕರಿರಲಿ, ರೈತರಿಗೆ ಯಾರು ಮರ್ಯಾದೆ ಕೊಡಲ್ಲ, ರೈತರಿಗೆ ಕೊಡಲ್ಲ. ಅವ್ರನ್ನ ಎಲ್ಲಿ ಮೊದಲು ಮುರಿಬೇಕಾರ ಅಂತ ನಮ್ಮ ರೈತರಿಗೆ ಪಕ್ಕ ಗೊತ್ತು, ಮುರಿಯುವಂಥ ಕೆಲಸ. ಯಾಕಂದ್ರೆ ನಾವೇನಾರು ಅಪ್ಪ ಮನೆ ಆಸ್ತಿ ಕೇಳಕತ್ತಿಲ್ಲ, ಅವ್ರಿಗೆ 1 ಎಕರೆ ಜಾಗ ಕೇಳಕತ್ತಿಲ್ಲ, ಅವ್ರಿಗೇನು ರೊಕ್ಕ ಕೇಳಕತ್ತಿಲ್ಲ, ನಾವೇನೋ ಹೊಲ ಮನೆ ಕೊಡಪ್ಪ ಅಂತ ಕೇಳತ್ತಿಲ್ಲ. ನಮ್ಮ ಡ್ಯಾಮಿನೊಳಗಿರ್ತಕ್ಕಂಥ ನೀರು ನಮ್ಮ ರೈತರಿಗೆ ಅನುಕೂಲಾಗಕ್ಕೆ ಒಂದು 5 ದಿನ ಹೆಚ್ಚಿಗೆ ಬಿಡಪ್ಪ ಅಂತ ಕೇಳಿವಿ ಅಷ್ಟೇ. 5 ದಿನ ಭಾಳ ದಿನ ಅಲ್ಲ. 10ನೇ ತಾರೀಕು ಕೊಡ್ತೀವಿ ಅಂತ ಹೇಳಿದ್ರೆ 15ನೇ ತಾರೀಕು ಕೊಟ್ಟರೆ ಏನು ಹಿಂದೆ 4 ಅಕ್ಷರ ಅವ್ರಿಗೆ ಅಂತ ಆಗ್ತದೆ, ಎಲ್ಲರೂ ಕಡೆಗೆ ಆಗ್ತಾರ ಅಂತ ಹೇಳ್ತೀವಿ ಅಷ್ಟೇ. ಆದ್ರೆ ಅದನ್ನು ಹೊರತುಪಡಿಸಿಲ್ಲ ನಾವು ಅದಕ್ಕೆ ಈಗ ನೋಡ್ರಿ, ಈ ಸಲ ಅಂತಂದ್ರೆ ಬ್ಯಾಸಿಗೆ ಮಳೆ ಹಾಕತ್ತವ, ಆನಿಕಾಲ ಮಳೆ, ಆ ಮಳೆ ಅಂತ ಹೇಳಿ ಸಾಧ್ಯ ಮಳೆ ಮಹಾರಾಷ್ಟ್ರನ ಹಾಕತ್ತ, ಎಲ್ಲ ಹಾಕತ್ತದ. ಇವತ್ತು ಏನಾಗ್ತದ್ರೆ ಆ ಭಾಗದ ಕೆಲವರು ಸಚಿವರು ಹೆಂಗಾರಂದ್ರೆ ರಾಜ್ಯಕ್ಕೆ ಸೀಮಿತ ಆಗಿಲ್ಲ. ಅವರು ಬಿಜಾಪುರ ಜಿಲ್ಲೆಗೆ, ಬಾಗಲಕೋಟೆ ಜಿಲ್ಲೆಗೆ ಮಾತ್ರ ಸೀಮಿತ ಆಗಿಬಿಟ್ರೆ ಸಚಿವರು. ಅವ್ರು ತಮ್ಮ ಕ್ಷೇತ್ರಕ್ಕೆ ತಮ್ಮ ಜನರಿಗೆ ನೀರು ಬೇಕನ್ನೋ ಸಲುವಾಗಿ ಏನಾದ್ರು ಒಂದು ವಾರ ಬಂದೇನ ಹಾಕ್ತಾರ, ಇಲ್ಲ ಅಂದ್ರೆ ಏನಾದ್ರು ಒಂದು ತಂಡ ತೆಗೆದ್ರನ್ನ ಸಲಹೆ ಸಮಿತಿ ಯಾವಾಗ ಮಾಡ್ತಾರ, ಯಾರು ರೈತರ ವಿಶ್ವಾಸ ತೊಗೊಳಂಗಿಲ್ಲ, ಅಲ್ಲಿ ಯಾವತ್ತೊಂದು 3 ಶಾಸಕರು ತೊಗೊಂಡು ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ಬಿಡ್ತಾರೆ. ಅಪ್ಪ ಪುನಾತ್ಮ DK ಶಿವಕುಮಾರ್ ಅಂತ ಪಾಪ ಅಧ್ಯಕ್ಷ ತಾನು CM ಆಗ್ಬೇಕನ್ನ ಕತ್ತಬಿದ್ದಾನೆ. ಈಗ ರೈತರ ಒಂದು ಖಬರೇ ಇಲ್ಲ. ಅದಕ್ಕೆ ಇವತ್ತು ನಾವು ಸ್ಪಷ್ಟವಾಗಿ ಸರ್ಕಾರಕ್ಕಾಗಲಿ, ಶಾಸಕರಿಗಾಗಲಿ, ಸಚಿವರಾಗಲಿ ಬಹಳ ಸ್ಪಷ್ಟತೆಯಿಂದ ಮತ್ತು ಬಹಳ ದಿಟ್ಟವಾಗಿ ಇವತ್ತು ರೈತರ ಪರವಾಗಿ ಎಚ್ಚರಿಕೆ ನೀಡ್ತೀವಿ. 15ನೇ ತಾರೀಕು ಏನಾದರೂ ನೀರು ಬರಲಿಲ್ಲ ನಾರಾಯಣಪುರ ದಂಡಿಗೆ ಅಂತಂದ್ರೆ ಈಗಾಗಲೇ ರೈತರು ಆರಂಭ ಮಾಡ್ಯಾರ. ಇವತ್ತು 31 ಈ ವರ್ಷದ ಮಾರ್ಚ್ ತಿಂಗಳ ಬಹಳ ದೊಡ್ಡ ತಿಂಗಳ, ಬಹಳ ಘಟನೆಗಳಂತ ತಿಂಗಳ ಇವತ್ತಿಗೆ ಮುಗಿತದ. ಆದ್ರೆ ನಮ್ಮ ರೈತರ ಪಾಲಿಗೆ ಇವತ್ತಿನ ಚಾಲು ನೋಡ್ರಿ. ಈಗಾಗಲೇ ನಾರಾಯಣಪುರ ಒಳಗೆ ಒಂದು ಸ್ಟ್ರೈಕ್ ಆರಂಭ ಆಗಿದೆ ರೈತರದು. ಇವತ್ತು ಇಲ್ಲಿ ಕೂಡ ಇಂಜಿನಿಯರಿಂಗ್ ಕಚೇರಿ ಮುತ್ತಿಗೆ ಹಾಕಿದ. ಇನ್ನು ಮುಂದೆ ಬರ್ತಾ ನಾನು ಹೇಳ್ತೇನೆ, ನೀವು 15ನೇ ತಾರೀಕು ನೀರು ಕೊಡಿಸುವಂತ ಇಲ್ಲಿರುವಂಥ ಶಾಸಕರಾಗಲಿ, ಸಚಿವರಾಗಿ ಕೆಲಸ ಮಾಡಲಿಲ್ಲಕಂದ್ರೆ ಶಾಸಕರ ಮನೆ, ಸಚಿವರ ಮನೆ ಕೀಲಿ ಆಗ್ತೇವೆ ಅಂತ ಮಾತು ನಾವು ಹೇಳ್ತೀವಿ. ಯಾಕಂದ್ರೆ ನಮ್ಮಿಂದ ನೀವು ಇರುವಂತ ನಿಮ್ಮಿಂದ ನಾವು ಯಾರಲ್ಲ. ನೀವು ಓಟ್ ತೊಗೊಳ್ಳುವಾಗ ರೈತರು ನಮ್ಮ ಭಾರತದ ಬೆನ್ನೆಲುಬು, ರೈತರ ಪರವಾಗಿರುವಂತ ಸರ್ಕಾರ, ರೈತರ ಪರವಾಗಿ ಕೆಲಸ ಮಾಡ್ತಿರುವಂಥದ್ದು ಅಂತ ಹೇಳ್ತೀವಿ. ಆದ್ರೆ ರೈತರಿಗೆ ಸಂಕಷ್ಟ ಬಂದಂತ ಸಂದರ್ಭ ರೈತರ ಕಷ್ಟ ಕೇಳುವಂತ ನಾಯಕರು ಯಾರು ಇಲ್ಲ. ಅದಕ್ಕೆ ತಾವೆಲ್ಲರೂ ನಾವು ಕೂಡ ರೈತರು ಒಗ್ಗಟ್ಟಾಗಬೇಕಾಗ್ಯದ. ಯಾವ ತರ ಒಗ್ಗಟ್ಟಾಗಬೇಕಂತಂದ್ರೆ ನಮ್ಮ ನೀರು ಕೊಟ್ಟಂತರ್ನ ನಾವು ತೆರೆ ಮೇಲೆ ಹೊತ್ಕೊಂಡು ಅವ್ರಿಗೆ ಮಜ್ಜಿಗೆ, ಹಾಲು, ನೀರು ಕೊಡುವಂತ ಕೆಲಸ ಮಾಡಬೇಕು. ರೈತರನ್ನ ಯಾರು ಕಾಲಕಸ ಹಾಕ್ತಾರಂದ್ರೆ ಅವ್ರ ಕಾಲಿನ ಒಲಿಯುವಂತ ಕೆಲಸ ಮಾಡಬೇಕು. ಮುಂದವ್ರಿಗೆ ಎಲೆಕ್ಷನ್ ಕೆಡುವಂತ ಕೆಲಸ ಮಾಡ್ಬೇಕಂತ ನಾವೆಲ್ಲ ರೈತರಿಗೆ ಹೇಳ್ತೀವಿ ನಾವು. ಯಾಕಂದ್ರೆ ಅಧಿಕಾರ ಅಂತ ಮದ ಇರ್ತಪ್ಪ ಅಂದ್ರೆ ಜೊತೆ ಹಿಡಿಯಲ್ಲ. ಅದಕ್ಕೋಸ್ಕರ ಇವತ್ತಿನ ಈ ರೈತರು ಇವತ್ತು ಆರಂಭ ಮಾಡ್ಬೇಕಾಗ್ಯದ. ಸಂಕಲ್ಪ ಮಾಡಿ ನಾವು ನಮ್ಮ ನಿರಂತರ ಹೋರಾಟ 15ನೇ ತಾರೀಕುವರೆಗೆ ನೀರು ಬರಲಿಲ್ಲ ಅಂತಂದ್ರೆ ಇದು ಅನಿರ್ದಿಷ್ಟವಾದಂಥ ಹೋರಾಟವಿರಲಿ. ಇವತ್ತು ಹೆಂಗಾಗಬೇಕು ನಮ್ಮ ಹೋರಾಟ ಅಂದ್ರೆ ರಕ್ತ ಚೆಲ್ಲಿ ಆದ್ರೆ ನಾವು ನೀರು ಪಡಿತೀವಿ. ಆದ್ರೆ ಯಾರು ಜೀವ ಕಳ್ಕೊಳ್ಳುವಂತ ರೈತರು ಆಗ್ಬಾರ್ದು. ಆತ್ಮಹತ್ಯೆ ಮಾಡಿಕೊಳ್ಳುವಂತ ಏರಿಗಳು ರೈತ
ರೈತರು ಹೋರಾಟ ನೋಡಿಕೊಂಡು ಕುಂತಲೆ ಶಾಸಕರು ಸರ್ಕಾರ ಸಚಿವರು ವಿಚಾರ ಮಾಡಬೇಕಿಲ್ಲ. ರೈತರ ಕೆಲವು ನೀರೆಲ್ಲ ಮುಂದೆ ನಾವು ಇಲ್ಲಿ ಇರೋದಿಲ್ಲ ಕುರ್ಚಿಗೆ ಅನ್ನುವಂತ ಅವ್ರ ತಲೆಯೊಳಗೆ ಬಂದಾಗ ಮಾತ್ರ ನಮ್ಮ ನೀರು ಬರ್ತಾವಂತ ಮಾತನ್ನ ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಕೂಡ ನಾವು ಕೂಡ ಇದಕ್ಕೆ ಅಭಿವೃದ್ಧಿ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘ ಸೇರಿಕೆ ಮುಂದಿನ ಹೋರಾಟಕ್ಕೆ ನಾವು ಕೂಡ ಇದು ಹೆಚ್ಚಿನ ರೀತಿಯಲ್ಲಿ ಬಂದು ಇದಕ್ಕೆ ಪಾಲ್ಗೊಂಡು ನಾವು ಬೆಂಬಲ ಕೊಡ್ತೀವಿ. ರೈತರಿಗೆ 15 ತಾರೀಕು ನೀರು ಹರಿಸಬೇಕಂತ ಇರುವಂತ ಅಧಿಕಾರಿಗಳ ಮುಖಾಂತರ ಶಾಸಕರಿಗೆ ಮತ್ತು ಸಚಿವರಿಗೂ ನೀರಾವರಿ ಸಚಿವರಿಗೂ ಸರ್ಕಾರಕ್ಕೂ ಕೂಡ ಆಗ್ರಹವನ್ನು ಕೊಡ್ತಾ ರೈತರಿಗೆ ಒಳ್ಳೆಯದಾಗಲಿ. ಈ ಹೋರಾಟಕ್ಕೆ ನಾವು ಯಾವತ್ತೂ ಬೆಂಬಲ ಆಗಿರುತ್ತೆ ಅಂತ ಹೇಳ್ತಾ ಈ ರೈತ ಹೋರಾಟಕ್ಕೆ ಧನ್ಯವಾದ ಹೇಳಿಸಿ ಮಾತಾಡೋಕೆ ಇಷ್ಟಪಟ್ಟಂತೆ ಎಲ್ಲ ರೈತ ಪರ ಹೋರಾಟಗಾರರಿಗೆ ಧನ್ಯವಾದ.